ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾದಾಪುರ ಗೇಟ್ನಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಕೊನೆಗೂ ದೊಡ್ಡ ನೆಮ್ಮದಿಯ ಸುದ್ದಿ ಸಿಕ್ಕಿದೆ. ಮಾದಾಪುರ ಗೇಟ್ ಬಳಿ ಎಲ್ಲಾ ಸರ್ಕಾರಿ ಹಾಗೂ ವೇಗದೂತ ಸಾರಿಗೆ ಬಸ್ಗಳು ಕಡ್ಡಾಯವಾಗಿ ನಿಲ್ಲಬೇಕು ಅಂತ ಸರ್ಕಾರದಿಂದ ಆದೇಶ ಹೊರಬಿದ್ದು ಇಂದು ಅಧಿಕೃತವಾಗಿ ಬಸ್ ನಿಲುಗಡೆ ಬೋರ್ಡ್ ಅಳವಡಿಸಲಾಯಿತು. ಆದರೆ ಈ ಆದೇಶದ ಬಳಿಕವೂ ಚಾಲಕರು ಮತ್ತು ನಿರ್ವಾಹಕರು ಬಸ್ ನಿಲ್ಲಿಸದೆ ಹೋದರೆ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯ ಮುಖಂಡರು ಸಾರಿಗೆ ಇಲಾಖೆಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಹೂಗಿನಹಳ್ಳಿ ಕೊಪ್ಪಲು, ಮಾದಾಪುರ ಕೊಪ್ಪಲು, ಮತ್ತೆ ಮಂಡಕ್ಕನಹಳ್ಳಿ ಕೊಪ್ಪಲು, ಮತ್ತೆ ಅಜ್ಜೇನಹಳ್ಳಿ, ಕಾಂತರಾಜಪುರ, ಐಕ್ನಹಳ್ಳಿ ಕೊಪ್ಪಲು, ಈ ಪ್ರಾಜೆಕ್ಟ್ ಹೊಸೂರು ಮೇಕಳು ಕೊಪ್ಪಲು ವಿಸ್ತಾರದಲ್ಲಿ ತುಳಸಿ ಮತ್ತೆ ಬಸವನಹಳ್ಳಿ ಮತ್ತೆ ಇದು ಸುಮಾರು 100 ಊರುಗಳು ಸೇರ್ತವೆ. ಊರು ಕುಗ್ರಾಮ, ಬಹಳ ರೈತ ಕಷ್ಟದಲ್ಲಿದ್ದಾನೆ. ಇವತ್ತು ಒಂದು ವಿಚಾರ, ಬಸ್ಸುಗಳು ನಿಲುಗಡೆ ಸರಿಯಾಗಿ ಕೊಡದಿದ್ದಲ್ಲಿ ಬೆಂಗಳೂರಿಗೆ ಹೌದು, ಕಿಕ್ಕೇರಿ ಹೋಬಳಿಯ ಮಾದಾಪುರ ಗೇಟ್ ಸುತ್ತಮುತ್ತಲಿನ ಓಗಿನಹಳ್ಳಿ, ಗಾಣದಹಳ್ಳಿ, ಕಳೆಹೆಮ್ಮಿಗೆ, ಗೊಂದಹಳ್ಳಿ, ತುಳಸಿ, ಕಾಂತಾಪುರ, ಕಾಂತರಾಜಪುರ ಹಾಗೂ ಐಕ್ನಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳ 100 ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ರೈತರು ಪ್ರತಿದಿನ ಶಾಲಾ, ಕಾಲೇಜು, ಆಸ್ಪತ್ರೆ ಹಾಗೂ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ನಗರ ಪ್ರದೇಶಗಳಿಗೆ ಸಂಚರಿಸುತ್ತಾರೆ. ಆದರೆ ಇಲ್ಲಿ ಸಾರಿಗೆ ವೇಗದೂತ ಬಸ್ಗಳು ನಿಲ್ಲದೆ ಹಾಗೆಯೇ ಚಲಿಸ್ತಾ ಇರೋದ್ರಿಂದ ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯುವಂತಾಗಿತ್ತು. ಇದರಿಂದ ಸಮಯಕ್ಕೆ ಸರಿಯಾಗಿ ತಲುಪಲಾಗದೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ರು. ಸಾರ್ವಜನಿಕರ ಈ ನಿರಂತರ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಇವತ್ತಿಂದ ಎಲ್ಲಾ ಸಾರಿಗೆ ಬಸ್ಗಳು ಮಾದಾಪುರ ಗೇಟ್ನಲ್ಲಿ ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂತ ಆದೇಶ ಹೊರಡಿಸಿದ್ದು, ಸ್ಥಳದಲ್ಲಿ ಬೋರ್ಡ್ ಕೂಡ ಅಳವಡಿಸಲಾಯಿತು. ಬೋರ್ಡ್ ಅಳವಡಿಕೆ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖ ಮುಖಂಡರಾದ ನಾಗೇಗೌಡ, ಅಣ್ಣಯ್ಯಪ್ಪ, ಪುಟ್ಟಲಿಂಗ, ಯೋಗಣ್ಣ, ಮಂಜು, ಟಿಜೆ, ಮಂಜೇಗೌಡ, ಪಟೇಲ್, ಮಹಾದೇವ್, ಮಂಜಾ, ಬಾಬು, ಕುಮಾರ್, ದಿನೇಶ್, ದೈವೇಗೌಡ, ಚೇತು ಸೇರಿದಂತೆ ಹಲವು ಗ್ರಾಮಸ್ಥರು ಭಾಗವಹಿಸಿ ಸರ್ಕಾರದ ಈ ನಿರ್ಧಾರಕ್ಕೆ ಸಂತಸ ವ್ಯಕ್ತಪಡಿಸುವುದರ ಜೊತೆಗೆ ಆದೇಶ ಕಟ್ಟುನಿಟ್ಟಾಗಿ ಪಾಲನೆಯಾಗಲಿ ಎಂದು ಆಗ್ರಹಿಸಿದರು. ಸರ್ಕಾರದ ಆದೇಶದಂತೆ ಇನ್ನು ಮುಂದೆ ಸಾರಿಗೆ ಬಸ್ಗಳು ಮಾದಾಪುರ ಗೇಟ್ನಲ್ಲಿ ನಿಂತು ಸಾರ್ವಜನಿಕ ಮತ್ತು ವಿದ್ಯಾರ್ಥಿಗಳ ಸುಲಭ ಸಂಚಾರಕ್ಕೆ ನೆರವಾಗುತ್ತವೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ಮಂಡ್ಯ. ಎಲ್ಲ ಹಾಕ್ಬೇಕು. ಮಾದಾಪುರ ಗೇಟಲ್ಲಿ ಹಿಂದೆ 1900 ನೋಡಿಲಿ 5/2015 ಆರ್ಡರ್ಸ್ ಆಗಿದೆ. ಅವತ್ತಿನ ಅಂದಿನ ಕಾಲದ ಒಬ್ಬ DPMರು ವಿನೋದಮ್ಮನವರ ಒಂದು ಕೋರಿಕೆ ಮೇರೆಗೆ ರಾಮಲಿಂಗಾರೆಡ್ಡಿಯವರು ಮತ್ತು ಮಂತ್ರಿ ಆಗಿದ್ದರು. ರಾಮಲಿಂಗಾರೆಡ್ಡಿಯವರು ಒಂದು ಸಾರಿಗೆ ಮಂತ್ರಿ ಆಗಿದ್ದರು. ಅವರಿಂದ ಆದೇಶ ಆಗಿ ಇದರಿಂದ ಬಂದು ಇಲ್ಲಿ ಬಸ್ ಸ್ವಲ್ಪ ದಿವಸ TC ಇದ್ದು ಬಸ್ ಇರ್ತಾಯಿದ್ರು. ಇತ್ತೀಚೆಗೆ ಬಸ್ ನಿಲ್ತಿರಲಿಲ್ಲ. ಆವಾಗ ಪುನಃ ಹೋದ ತಿಂಗಳು ಮೇನಲ್ಲಿ 9 ತಾರೀಕಲ್ಲಿ TC ಹಾಕಿ ಒಂದು 3 ದಿವಸ ಬಿಟ್ಟಿದ್ರು. ಅವತ್ತು ಸಹಿತ ಬಸ್ ನಿಲ್ಲಿಸಿದ್ರು. ಈಚೆಗೆ ಬಸ್ ನಿಲ್ಲಿಸ್ತಾ ಇಲ್ಲ. ನೋಡಿ, ಮಾದಾಪುರ ಈ ಕಡೆ ಬಂದರೆ ಹೊಸೂರು, ಹೂಗಿನಹಳ್ಳಿ ಕೊಪ್ಪಲು, ಕೊಪ್ಪಲು, ಮಾಡದಲ್ಲಿ ಮತ್ತೆ ಸುಮ್ಮನೆ ಗಾಣದಲ್ಲಿ ಮತ್ತೆ ಈ ಕಡೆ ಇಲ್ಲ. ಇಲ್ಲಿ ಐಕ್ನಹಳ್ಳಿ, ಮಂಡಕ್ಕನಹಳ್ಳಿ, ಹೊಸೂರು ಕೊಳಸಿ ಗೇಟಲ್ಲ ಇಲ್ಲಿ ಹತ್ಬೇಕಾರೆ ಹುಡುಗರು ಶಾಲಾ ಮಕ್ಕಳು ಹತ್ಬೇಕಾರೆ ಭಾಳ ತೊಂದರೆ ಆಯ್ತಾ ಇದೆ. ಸೊ ಇದನ್ನು ಕೋರಿಕೆ ನಿಲುಗಡೆನ ಕೇಳಿದ್ವಿ. ಸದ್ಯಕ್ಕೆ ನಾವು ಅವತ್ತು ಕೋರಿಕೆ ನಿಲುಗಡೆ ಮಾಡಿ ಮತ್ತೆ ಏನಾದರೂ ಮಾಡಿ ಒಂದು ಇಲ್ಲಿಗೆ ಒಂದು ಡೇಟ್ ಪಾಯಿಂಟ್ ಮಾಡಿ ಟಿಕೆಟ್ ಬರೋಂಗೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಈಗ ಅರ್ಸಿಕೆಯಿಂದ ಟಿಕೆಟ್ ಬರ್ತಾ ಇದೆ. ಜನ ಬಿಡೋದು 20 ರೂಪಾಯಿನ ತೊಗೊತಾರೆ, ಬರ್ತಾರೆ, ನಿಲ್ತಾ ಇದ್ದಾರೆ. ಇವತ್ತು ನಾವು ಮಂಡ್ಯ DTO ಅವತ್ತು ಜನಬಸವಣ್ಣ ಇದ್ದರು, ಅವ್ರಿಗೂ ಸಹಿತ ನಾವು ಮನವಿ ಮಾಡಿದ್ದು, ಅವರೆಲ್ಲ ಸಪೋರ್ಟ್ ಮಾಡಿದರು. ಈಗ ಹಾಸನದಲ್ಲಿದ್ದಾರೆ ಜನಬಸವಣ್ಣವರು. ದಯವಿಟ್ಟು ಸ್ವಾಮಿ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಸ್ ನಿಲ್ಲಿಸ್ಬೇಕು, ಅವರಿಗೆಲ್ಲ ನೀವು ಆದೇಶ ಮಾಡಬೇಕು ಅಂತ. ನೋಡಿ, ನಾವೇನು ಕೇಳ್ತಾ ಇಲ್ಲ. ನೋಡಿ, 2 ಆದೇಶ ಆಗಿದೆ ಇಲ್ಲಿ. ನೋಡಿ, ವಿಭಾಗೀಯ ನಿಯಂತ್ರಣಾಧಿಕಾರಿ ಕರ್ನಾಟಕ ನಿಗಮ ಮೈಸೂರು ಗ್ರಾಮ
ಗ್ರಾಮಾಂತರ, ಚಾಮರಾಜನಗರ, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು ವಿಭಾಗಗಳು ಅಡಿಲಿ ಆರ್ಡರ್ ಕೊಟ್ಟಿದ್ದಾರೆ. ಆದರೂ ಯಾಕೆ ಬಸ್ ನಿಲ್ಲಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀವಿ. ಮತ್ತು ಅಲ್ಲಿ KRಪೇಟೆಯಿಂದ ಬಂದರೆ ಗಾಂಧಿನಗರ ಒಂದು ಸ್ಟೇಜ್ ಇದೆ. ಗಾಂಧಿನಗರದಿಂದ 3 ಕಿಲೋಮೀಟ್ರಿಗೆ ಇದಕ್ಕಿದೆ, ಕೃಷ್ಣಾಪುರಕ್ಕಿದೆ. ಸೊ ಇಲ್ಲಿ ಚಿಕ್ಕೇರಿಯಿಂದ ಇಲ್ಲಿಗೆ 5 ಕಿಲೋಮೀಟ್ರು, ಇಲ್ಲಿಂದ ಆರುಗಳ 5 ಕಿಲೋಮೀಟ್ರು ಇದೆ. ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಧಿಕಾರಿಗಳು ಇಲ್ಲಿ ಬಸ್ಸನ್ನು ನಿಲ್ಸ್ಕೊಳ್ಬೇಕು ಅಂತ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಮಂಡ್ಯ ವಿಭಾಗದಿಂದಲೇ ಅಂದಿನ TTO ಸಾಹೇಬರು ಚನ್ನಬಸವರು 2 ಬೋರ್ಡು ಮಾಡಿಸ್ಬಿಟ್ಟಿದ್ದಾರೆ. ಈ ಬೋರ್ಡ್ ಹೇಳ್ತಿದ್ದೀವಿ. ಆದರೆ ಇವತ್ತು ಬಸ್ಸನ್ನು ಕೈ ಹಿಡಿದು ಯಾರೂ ನಿಲ್ಲಿಸ್ತಾ ಇಲ್ಲ, ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಇದು ಮುಂದಿನದಲ್ಲಿ ನೀವು ಇಷ್ಟರಲ್ಲಿ ಮಾಡಲಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡಬೇಕಾಗತ್ತೆ. ನೀವು ಅವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಸಹಿತ ನಾವು ಇಲ್ಲಿ ಧರಣಿಯನ್ನು ತೆಗೆಯಲ್ಲ. ಆದರೆ ಏನೋ ಮಾಡಿ ಇವರೆಲ್ಲ ಇವತ್ತು ಧರಣಿ ಮಾಡೋಕ್ಕೂ ಬಸ್ ತಡೆ ಹಾಕಿ ಹೋದ್ರು. ಆದರೂ ಎಲ್ಲರಿಗೂ ಸಮಾಧಾನದ ಬೇಡಿ ಅಂತ ಹೇಳಿದ್ದೀವಿ. ಇದು ನೀವು ಮುಂದಿನ ದಿನ ದಯವಿಟ್ಟು ಆದಷ್ಟು ಬೇಗ ನಾಳೆಯಿಂದಲೇ ಬಸ್ಗಳು ಕೈ ಹಿಡಿದ್ರೆ ನಿಲ್ಲಿಸಿ. ಕೈ ಹಿಡಿದ್ರೆ ಬೇಡ, ಅವರು ಹತ್ತದಲ್ಲಿ ನಿಲ್ಲಿಸಿ. ಮತ್ತು ಜನಪದ ಅಫ್ಸರ್ಗೆ ಕಂಡಕ್ಟರ್ ಹೇಳ್ತಾರಂತೆ ಟಿಕೆಟ್ ಇಲ್ಲ ನಾವು ಕೂರ್ಸೋರು ಅಂತ ಹೇಳ್ತಾರಂತೆ. KRಪೇಟೆಯಿಂದಲೇ ಇಳಿಸಿದ್ದಾರೆ. KRಪೇಟೆಯಿಂದ ಕರ್ಕೊಂಬರ್ಬೇಕು, ಮೈಸೂರಿನ ಬಂದು ಇಳಿಸ್ಬೇಕು, ಶಿವಮೊಗ್ಗದಿಂದ ಬಂದು ಇಲ್ಲಿ ಇಳಿಸ್ಬೇಕು ನೀವು ಆ ಕಡೆ ಬಂದವರಿಗೆ. ಮತ್ತೆ ಇಲ್ಲಿ ಕೈ ಹಿಡಿದ್ರೆ ಹತ್ತಿಸ್ಬೇಕು ಅಂತ ನಾವು ಕೇಳ್ಕೊಂಡು ನಾಳೆಯಿಂದಲೇ ಇದು ಸಂಬಂಧಪಟ್ಟ ಮಂಡ್ಯ TTO ಮತ್ತು ಹಾಸನ TTO, ನಿಮ್ಮ ಸಂಬಂಧಪಟ್ಟ ಅರಸೀಕೆರೆ, ಹಾಸನ, ಚಿಕ್ಕಮಗಳೂರು, ಇಲ್ಲಿ KRಪೇಟೆ, ಮೈಸೂರು ಇವು ಎಲ್ಲ ಬಸ್ಸನ್ನು ನಿಲುಗಡೆ ಮಾಡಬೇಕು ಅಂತ ನಾವು ಕೇಳ್ಕೊಂಡು ಇವತ್ತು ಈ ಜನಗಳ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ.